ಎಂದಿನಿಂದ ಒಳ ಮೀಸಲಾತಿ ಸಂಬಂಧ ಸರ್ವೆ ನಡೀತದೆ. ಈ ಹಿನ್ನೆಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ವಿಶೇಷ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನ ನಡೆಸಲಾಗ್ತಾ ಇದೆ. ಎಂದಿನಿಂದ ಒಳ ಮೀಸಲಾತಿ ಸಂಬಂಧ ಸರ್ವೆ ನಡೆಯೋ ಹಿನ್ನೆಲೆ ಜನರಿಗೆ ವಿಶೇಷವಾಗಿ ಜಾಗೃತಿ ಮೂಡಿಸೋದಕ್ಕೆ ಚನ್ನಪಟ್ಟಣ ತಾಲೂಕಿನಲ್ಲಿ ಕೊಡಂಬಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಒಳ ಮೀಸಲಾತಿಯಲ್ಲಿ ಬಲಗೈ ಎಡಗೈಗೆ ನೋಂದಣಿಗೆ ಅರಿವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕೊಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಅರಿವು ಕಾರ್ಯಕ್ರಮ. ಸರ್ವೆ ಹಿನ್ನೆಲೆ ಅಭಿಯಾನ ಕೂಡ ನಡೀತಾ ಇದೆ. ಚನ್ನಪಟ್ಟಣ ತಾಲೂಕಿನ ವಿಶೇಷ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯಿತು. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇದು ಮೂಲತಃ ಎಲ್ಲ ಸಮುದಾಯದವರು ಅಂತಂದರೆ ನಾವು ಮತ್ತು ನನ್ನ ಸಹೋದರ ಸಂಬಂಧಿ ಸಮುದಾಯ ಆದಂಥ ಮಾದಿಗ ಸಮುದಾಯದವರು ಇಬ್ಬರೂ ಕೂಡ ಎರಡೂ ಕಡೆ ಒಂದೊಂದು ಪ್ರಾಂತ್ಯದಲ್ಲಿ ಇಬ್ಬರೂ ಆದಿ ಕರ್ನಾಟಕ ಅಂತ ಬರ್ಸ್ಕೊಂಡಿದ್ದೀವಿ, ಒಂದೊಂದು ಪ್ರಾಂತ್ಯದಲ್ಲಿ ಇಬ್ಬರೂ ಆದಿ ದ್ರಾವಿಡ ಅಂತ ಬರ್ಸಿದ್ದೀವಿ. ಈ ಎಲ್ಲ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತಂದರೆ ಒಳ ಮೀಸಲಾತಿ ಜಾತಿ ಗಣತಿ ಮಾಡ್ತಾ ಇರೋ ವಿಚಾರವಾಗಿ ಇವತ್ತು ನನ್ನ ಸಂಬಂಧಿ ಸಹೋದರಿ ಸಂಬಂಧ ಅಂತ ಮಾದಿಗ ಸಮುದಾಯದವರು ಮಾದಿಗ ಅಂತಲೇ ಬರೆಸ್ತಾ ಇದ್ದಾರೆ. ಆದಿ ಕರ್ನಾಟಕ ಇರ್ಬೋದು, ಆದಿ ಆಂಧ್ರ ಇರ್ಬೋದು, ಆದಿ ದ್ರಾವಿಡ ಇರ್ಬೋದು. ಇವತ್ತು ನಾವು ಅವು ಯಾವುದೇ ಇರ್ಬೋದು, ನನ್ನ ವಲಯ ಸಮುದಾಯದವರು ಇಡೀ ರಾಜ್ಯಾದ್ಯಂತ ನಾವು ವಲಯ ಈ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಗೆ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ, ಹಾಸನ, ಮೈಸೂರು, ಮಂಡ್ಯ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ರೂರಲ್ಲು ಈ ಭಾಗಕ್ಕೆ ಬಂದಂಗೆ ನಾವೆಲ್ಲ ವಲಯ ಅಂತಲೇ ಬರೆಸ್ತಾ ಇದ್ದೀವಿ. ಆ ಭಾಗಕ್ಕೆ ಹೋದರೆ ಛಲವಾದಿ ಬಲಗೈ ಅಂತ ಬರೆಸ್ತಾರೆ. ಏನೇ ಬರೆದ್ರು ನಾವು ಬಲಗೈಗೆ ಕನ್ಸಿಡರ್ ಆಗ್ತೀವಿ. ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಜಾತಿ ಇರುತ್ತೆ, ಬಟ್ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಓವರಾಲ್ ಬಲಗೈ ಅಂತ ಬರೆಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಮನೆ ಮನೆಗೆ ಬಾಬಾ ಸಾಹೇಬ್ರನ್ನ ತಲುಪಿಸುವಂಥ ಕೆಲಸ. ಇಡೀ ಬಾಬಾ ಸಾಹೇಬ್ರೊಬ್ಬರು ಈ ಸಮುದಾಯನ, ಇಡೀ ದೇಶದ ದಲಿತ ಸಮುದಾಯನ ಕಾದಿದ್ರು ಅಂದಾಗ ಈಗ ಅವ್ರು ಬರ್ಕೊಟ್ಟಂಥ ಸಂವಿಧಾನದ ಅಡಿನಲ್ಲಿ ಬರ್ತಕ್ಕಂಥ ಮೀಸಲಾತಿನ, ನನ್ನ ಸಮುದಾಯಕ್ಕೆ ಬರ್ತಕ್ಕಂಥ ಮೀಸಲಾತಿನ ಕಾಪಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಹಂಗಾಗಿ ನನ್ನೆಲ್ಲ ಸ್ನೇಹಿತರು, ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಒಳಗೂಡಿ ನಾವು ಇವತ್ತೆಲ್ಲ ಈ ಕೊಡಂಬಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬೆಟ್ಟದಿಂದ ಈಚೆಗೆ ನಾವು ದೇವಪಟ್ಟಣದ ಮಲ್ಲೇಶು, ಪ್ರಕಾಶು, ನಮ್ಮ ಕೃಷ್ಣಮೂರ್ತಿ, ನಮ್ಮ ಪ್ರಸನ್ನ ಕುಮಾರು, ನಮ್ಮ ಮಹೇಶ್ ಮೌರ್ಯ, ನಮ್ಮ ಗಿರೀಶು ಮತ್ತು ನಮ್ಮ ಮಂಜುನಾಥು ಎಲ್ಲ ನಮ್ಮ ಸಹೋದರರು ಇವತ್ತೆಲ್ಲ ಆಯಾ ಊರಿಗೆ ಹೋದಾಗ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು. ನೀವು ಮುಂಚಿತವಾಗಿ ಬಂದಿರೋ ಟ್ಯಾಬ್ಲೋ ಎಲ್ಲ ಇತ್ತು, ಮೈಕ್ ಸೆಟ್ ಎಲ್ಲ ಹಾಕಿ ಅದಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿ ಪ್ರತಿ ಗ್ರಾಮದಲ್ಲಿ ಅದಕ್ಕೆಲ್ಲ ಆರತಿ ಹಚ್ಚಿ ಹೂವು ಹಾಕಿ ಭಾಳ ವಿಜೃಂಭಣೆಯಿಂದ ಓದೋದ ಕಡೆ ಎಲ್ಲ ನಮಗೆ ಸ್ವಾಗತಿಸಿ ಒಳ್ಳೆ ಅರಿವು ಮೂಡಿಸ್ತಾ ಇದ್ದೀರಿ ಅಂತ ಪ್ರತಿಕ್ರಿಯೆ ಬಂತು. ನಾವು ಯಾವ ಊರನ್ನ ಹೋಗಿದ್ವಿ ಅಂಥ ಗ್ರಾಮಗಳೆಲ್ಲ ಅರಿವು ಮೂಡಿದ್ದೀವಿ. ಅಲ್ಲಿ ಯಾವುದೇ ಥರದ ಲೋಪದೋಷ ಆಗಲ್ಲ, ಎಲ್ಲರೂ ವಲಯ ಅಂತ ಪರಿಪಕ್ವವಾಗಿ ಬರೀತಾರೆ. ಜೊತೆಗೆ ಅವರು ಎಲ್ಲ ಅವ್ರ ನೆಂಟರು ಮಕ್ಕಳು ಸಂಬಂಧ ಕೊಟ್ಟಿರೋ ಕಡೆಗೆಲ್ಲ ಅವರೇ ಫೋನ್ ಮಾಡಿ ನಾವು ಹೇಳ್ತೀವಿ ಅಂತೇಳಿ ಭಾಳ ವಿಶೇಷವಾದಂಥ ಜಾತಿ ಗಣತಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಮ್ಮ ಸಮುದಾಯದ ಭವಿಷ್ಯನೇ ಮುಖ್ಯ. ಇದೇನು ಚುನಾವಣೆ ಅಲ್ಲ, ಬರೋ ಸರಿಗೆ 5 ವರ್ಷಕ್ಕೆ ಇನ್ನೊಂದು ಬರ್ತದೆ, ಹಾಗೇನೋ ತಪ್ಪು ಮಾಡಿಬಿಟ್ಟು ಇನ್ನೊಬ್ಬನ ಗೆಲ್ಸ್ಕವ, ಇನ್ನೊಂದು ಸರಿ ಮಾಡ್ಕವ ಅನ್ನೋಕ್ಕೆ ನಾವು ಬುದ್ಧಿ ಕಂಡು ಇಷ್ಟು 54 ವರ್ಷ ನನಗೆ ವಯಸ್ಸು, ಜಾತಿ ಗಣತೆ ಹಾಗೇ ಇಲ್ಲ. ಆದಿ ಕರ್ನಾಟಕ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತಿನಿಂದ ಸರ್ವೆ ಆರಂಭವಾಗ್ತಾ ಇದೆ ಪರಿಶಿಷ್ಟ ಜಾತಿ ಒಳ ಜಾತಿಯ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಚಾಲನೆ ಕೂಡ ದೊರೆತಾ ಇದೆ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಚನ್ನಪಟ್ಟಣದಲ್ಲಿ, ಹೇಗೆ? ಪವಿತ್ರ, ಖಂಡಿತವಾಗ್ಲೂ ಏನ್ ಇವತ್ತು ಜಾತಿ ಗಣತಿ ಇವತ್ತು ಸರ್ವೆ ಶುರುವಾಗುತ್ತೆ. ಇವತ್ತಿನಿಂದ 17ನೇ ತಾರೀಕುವರೆಗೂ ಈ ಒಂದು ಸರ್ವೆ ಕಾರ್ಯ ನಡೆಯುವಂತದ್ದಿದೆ. ಚನ್ನಪಟ್ಟಣದಲ್ಲಿ ವಿಶೇಷವಾಗಿ ದಲಿತ ಮುಖಂಡರು ಎಲ್ಲರೂ ಸೇರಿ ಒಳ ಮೀಸಲಾತಿ ಹಕ್ಕನ್ನ ಪಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ ದಲಿತ ಮುಖಂಡರಾದಂತಹ ಜೈಕಾಂತ್ ಎಂಬುವರ ನೇತೃತ್ವದಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಇಟ್ಕೊಂಡಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ದಲಿತ ಕೇರಿಗಳಿಗೆ ಹೋಗಿ ಜಾತಿ ಕಾಲಂನಲ್ಲಿ ವಲಯ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಬೇಕು ಅನ್ನುವಂಥದ್ದು ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಹೇಳಿ SC ಕ್ಯಾಟಗರಿಯಲ್ಲಿ ಬರುವಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಅದೆಲ್ಲೋ ಒಂದ್ ಕಡೆ ಮಿಸ್ಗೈಡ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಎಡಗೈ ಮತ್ತು ಬಲಗೈ ಸಮುದಾಯಕ್ಕೆ ಸಂಬಂಧಪಟ್ಟವರು, ಅದರಲ್ಲೂ ಬಲಗೈಗೆ ಸಂಬಂಧಪಟ್ಟವರು ವಲಯ ಅಂತ ಹೇಳಿ ಕಾಲಂನಲ್ಲಿ ಬಳಸಬೇಕು, ಮತ್ತೆ ಎಡಗೈ ಇರುವಂತವರು ಬೇರೆ ಒಂದು ಇದನ್ನ ಬಳಸಬೇಕು ಅನ್ನುವಂಥದ್ದನ್ನ ಜಾಗೃತಿಯನ್ನ ಮೂಡಿಸ್ತಾ ಇರುವಂತದ್ದು. ಅದರಲ್ಲೂ ಮಾದಿಗ ಸಮುದಾಯದ ಜನಾಂಗದವರು ಕೂಡ ಈ ಒಂದು ಬಲಗೈ ಅಥವಾ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತ ಮೆನ್ಷನ್ ಮಾಡ್ತಾ ಇದ್ರು. ಅದೆಲ್ಲೋ ಒಂದು ಕಡೆ ಮಿಸ್ಗೈಡ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇವತ್ತಿನ ಸರ್ವೆ ಕಾರ್ಯವು ಕೂಡ ಶುರು ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ
ಯಾರು ಗೊತ್ತಿಲ್ಲದೆ ಇರುವಂತಹ ಜನಗಳಿಗೆ ಬಂದು ಜಾತಿ ಗಣತಿಯಲ್ಲಿ ಮಿಸ್ಗೈಡ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಇಟ್ಕೊಂಡಿರುವಂತದ್ದು. ಈ ಒಂದು ಕಾರ್ಯಕ್ರಮವನ್ನ ಮುಗಿಯೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು